ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಈ ಸ್ಟ್ಯಾಚ್ಯೂನ ನೀವು ನೋಡಿದ್ದೀರಾ, ಬೆಂಗಳೂರಲ್ಲೇ ಇದೆ. ಇದು 108 ಅಡಿ ಎತ್ತರ ಇರುತ್ತೆ. ಈಗ ಈ ಪ್ಲೇಸಿಗೆ ನಾವು ಹೋಗೋಣ ಅಂತ ಡಿಸೈಡ್ ಆಗಿಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕೊನೆಯದಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಾವು ಮನೇಲಿ ಪೂಜೆ ಮಾಡಿಬಿಟ್ಟು ಈಗ ರೆಡಿಯಾಗಿ ಹೊರಟಿದ್ದೀವಿ. ನೋಡಿ, ಅರೌಂಡು 11 ಗಂಟೆ ಹಂಗಾಗಿತ್ತು ಟೈಮು. ಹತ್ರನೇ ನಮಗೆ ಕೋರಮಂಗಲದಲ್ಲಿ ಈಜಿಪುರದಲ್ಲಿ ಇರುತ್ತೆ ಈ ದೇವಸ್ಥಾನ. ಸ್ವಲ್ಪ ಸಂದಿಲಿ ಇರುತ್ತೆ. ನೋಡಿ, ನಾವು ಫೈನಲಿ ರೀಚ್ ಆದ್ವಿ. ಒಂದು 25 ನಿಮಿಷ ಟೈಮ್ ಹಿಡಿಸ್ತು ಅಷ್ಟೇ ನಾವಿರೋ ಪ್ಲೇಸಿಂದ ಇಲ್ಲಿಗೆ ಹೋಗೋದಕ್ಕೆ. ನೋಡಿ, ಇಲ್ಲೆಲ್ಲ ತುಂಬ ಶಾಪ್ಸ್ ಇತ್ತು. ಪಾರ್ಕಿಂಗು ತುಂಬ ಪ್ರಾಬ್ಲಮ್. ಇಲ್ಲಿ ಕಾರಲ್ಲಂತೂ ಹೋಗಲೇಬೇಡಿ. ಹೋಗುವಂಥವ್ರು ಕಾರಲ್ಲಿ ಹೋದರೆ ನಮಗೆ ಪರ್ಫೆಕ್ಟಾಗಿ ಪಾರ್ಕಿಂಗ್ ಸಿಗೋದಿಲ್ಲ. ಟೂ ವೀಲರ್ ಆದ್ರೇ ಬೆಟರು. ಇಲ್ಲೆಲ್ಲಾದರೂ ಈ ಥರ ಸಂದಿ ಈ ಥರ ಇರುತ್ತೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಪಾರ್ಕ್ ಮಾಡಿ ಹೋಗಿಬಿಡ್ಬೋದು. ಇಲ್ಲಿ 2 ಗೇಟ್ ಇತ್ತು. ನಮಗೆ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಹೆಂಗಿಂದ ಹೋಗೋದು ಅಂತ. ಆ್ಯಕ್ಚುಲಿ ಈ ಕಡೆ ಸೈಡಲ್ಲ, ಫ್ರಂಟು ಆ ದೇವರು ಇದ್ದಾರೆ ಅಲ್ವಾ ಸ್ಟ್ಯಾಚ್ಯೂಯಿಂದ ಮುಂದೆಗಡೆಯಿಂದ ಹೋಗಬೇಕಂತೆ ಗೇಟು. ಈ ಗೇಟು ಎಕ್ಸಿಟ್ ಗೇಟು ಅಂತ ಹೇಳಿದರು. ಇಲ್ಲ ಅಂದರೆ ಕೆಲವೊಂದು ಸಾರಿ ಅಷ್ಟೇ ಓಪನ್ ಮಾಡೋದು ಈ ಗೇಟ್ನ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾವು ಆ ಕಡೆಯಿಂದ ಮತ್ತೆ ಇದು ಫ್ರಂಟು. ನೋಡಿ, ಇಲ್ಲೊಂದು ಗೋಪುರ ಇರುತ್ತೆ. ಇದಿನ್ನೂ ಕನ್ಸ್ಟ್ರಕ್ಷನಲ್ಲೇ ಇದೆ. ಬಟ್ ಈ ಟೆಂಪಲ್ ಏನಾದರೂ ಸಿಟಿ ಔಟ್ಸ್ಕಟ್ಸಲ್ಲಿ ಇದ್ದಿದ್ರೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗ್ತಿತ್ತು ಅಂತ ನನ್ನ ಭಾವನೆ. ತುಂಬ ಚೆನ್ನಾಗಿದೆ ಟೆಂಪಲ್ಲು. 108 ಅಡಿ ಎತ್ತರ ಇದೆ. ತುಂಬ ಜನ ಬಂದಿದ್ದರು. ಸಂಡೇ ಆಗಿದ್ದರಿಂದ ಕ್ರೌಡ್ ಸ್ವಲ್ಪ ಜಾಸ್ತಿ ಇತ್ತು. ಇದನ್ನು 2010ರಲ್ಲಿ ಡಿಸೈಡ್ ಆದ್ರಂತೆ ಈ ಸ್ಟ್ಯಾಚ್ಯೂನ ಕೆತ್ತೋದಕ್ಕೆ. ತಿರುವಣ್ಣಮಲೆಯಿಂದ ಈ ಒಂದು ಕಲ್ಲು ಅಂದರೆ ಏಕಶಿಲಾ, ಇದು ಒಂದೇ ಕಲ್ಲಿಂದ ಕೆತ್ತಿರೋದು. ತಿರುವಣ್ಣಮಲೆ, ತಮಿಳುನಾಡಿನ ತಿರುವಣ್ಣಮಲೆಯಿಂದ ಈ ಕಲ್ಲನ್ನು ಇಲ್ಲಿಗೆ ಸಾಗಣೆ ಮಾಡಿರೋದು. ಇದನ್ನು 2015ರಲ್ಲಿ ತಮಿಳುನಾಡಿಂದ ತರ್ತಾರೆ. ಅಲ್ಲಿಂದ ತಂದಾದ ನಂತರ ಇಲ್ಲಿ ಎಲ್ಲ ಕೆತ್ತಿಬಿಟ್ಟು ಪೂರ್ತಿ ಶಿಲೆ ಎಲ್ಲ ಆದ ನಂತರ 2025ರಲ್ಲೇ ಇದು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇದು ಬಂದ್ಬಿಟ್ಟು ಕೆಳಗಡೆ ದೇವಸ್ಥಾನ. ನೋಡಿ, ನಾವು ಕ್ಯೂವಲ್ಲಿ ಹೋಗಬೇಕಾದ್ರೆ ಇಲ್ಲಿನೇ ನಮಗೆ ಗಣಪತಿ ದೇವಸ್ಥಾನ, ಅದೇ ರೀತಿ ನಮಗೆ ಇಲ್ಲಿ ನಾಗರಕಟ್ಟೆ ಇದೆಲ್ಲ ಕೂಡ ಬರುತ್ತೆ. ವಿನಾಯಕನ ದೇವಸ್ಥಾನ ಕೂಡ ಇರುತ್ತೆ. ಅದನ್ನು ದರ್ಶನ ಮಾಡ್ಕೊಂಡ್ಬಿಟ್ಟು ನೀವು ಕ್ಯೂ ಸ್ವಲ್ಪ ಜಾಸ್ತಿ ಇರುತ್ತೆ, ನೋಡ್ಕೊಂಡು ಹೋಗಿ. ಅದ್ರ ಜೊತೆಗೆ 100 ರೂಪಾಯಿ ಟಿಕೆಟು ಕೂಡ ಇರುತ್ತೆ. ಎರಡಕ್ಕೂ ದೊಡ್ಡ ವ್ಯತ್ಯಾಸ ಏನಿರೋದಿಲ್ಲ. ಆ ಕ್ಯೂ ಆ ಕಡೆಯಿಂದ ಬರುತ್ತೆ, ಈ ಕ್ಯೂ ಈ ಕಡೆಯಿಂದ ಬರುತ್ತೆ. ಇಬ್ಬರು ಕೂಡ ಒಂದೇ ಹತ್ರನೇ ಸೇರ್ತೀವಿ ಕೊನೆಯದಾಗಿ. ಇಲ್ಲಿ ನೋಡಿ, ಟಿಕೆಟ್ ಕೊಡ್ತಾರೆ. ಅಂದರೆ ಕೋದಂಡರಾಮನ ಪಾದ ದರ್ಶನಕ್ಕೋಸ್ಕರ ಇಲ್ಲಿ 100 ರೂಪಾಯಿ ಟಿಕೆಟ್ ತೊಗೊಂಡ್ಬಿಟ್ಟು ಮೆಟ್ಲತ್ತಿ ಮೇಲೆಗಡೆ ಪಾದ ದರ್ಶನ ಮಾಡ್ಕೊಂಡು ಬರ್ಬೋದು. ಮೇಲೆಗಡೆ ಸ್ಟ್ಯಾಚ್ಯೂದು ನೋಡಿದ್ರಿ ಅಲ್ವಾ. ಈ ಸ್ಟ್ಯಾಚ್ಯೂ ಬಂದ್ಬಿಟ್ಟು 108 ಅಡಿ ಎತ್ತರ ಇರುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು ನೋಡೋದಕ್ಕೆ. ಇಲ್ಲಿ ಕೆಲವರು ಹತ್ತಿ ಇಳಿದು ಬರೋ ಅಂಥವ್ರು ಹತ್ತಿ ಇಳಿದು ಬರ್ತಾಯಿದ್ರು. ನಾವು ಕೋದಂಡರಾಮನ ದರ್ಶನ ಮಾಡೋದಕ್ಕಿಂತ ಮೊದಲನೇದಾಗಿ ವರಹಸ್ವಾಮಿ ದರ್ಶನ ಮಾಡಿಕೊಂಡ್ರೆ ನಮಗೆ ಆ ದರ್ಶನದ ಭಾಗ್ಯ ಸಿಗುತ್ತಂತೆ. ಇಲ್ಲಿ ಕ್ಯೂ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ವರಹಸ್ವಾಮಿ ಟೆಂಪಲ್ ಇದು. ಇಲ್ಲಿಂದ ಒಳಗಡೆ ಹೋದರೆ ಮೊನ್ನೆ ತೊಲೆ ಏಕಾದಶಿಗೆ ಚೆನ್ನಾಗಿ ರೆಡಿ ಮಾಡಿದ್ರು ಅನಿಸುತ್ತೆ. ಫೈನಲಿ ಇಲ್ಲಿ ದೇವ್ರು ಕಾಣಿಸ್ತಿದೆ. ಅದೇ ಮೇನ್ ದೇವಸ್ಥಾನ ನಮಗೆ ಕೋದಂಡರಾಮನ ದೇವಸ್ಥಾನ. ನೋಡಿ, ಒಳಗಡೆ ವಿಗ್ರಹ ಕಾಣಿಸ್ತಿದೆ ಅಲ್ವಾ, ಅದೇ ದೇವರು ಮೇನ್ ಟೆಂಪಲ್ಲು ಇದು. ಇದಿನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲೇ ಇದೆ. ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ದೊಡ್ಡ ದೇವಸ್ಥಾನ ನೋಡೋದಕ್ಕಂತೂ ತುಂಬ ಅಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಬೆಂಗಳೂರಲ್ಲಿದ್ದವರು ಈಜಿಪುರದಲ್ಲಿ ಇರುತ್ತೆ ಈ ದೇವಸ್ಥಾನ. ಯಾವಾಗ ಬೇಕಿದ್ರೂ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಇದಿಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.